ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಮತ್ತು ಸಿಲ್ವರ್ ಪ್ಲೇಟೆಡ್ ಪೂಜಾ ರೂಮಿಗೆ ಇಡುವಂತಹ ವಸ್ತುಗಳನ್ನ ಅಂಗಡಿಯಿಂದ ತೊಗೊಂಬಂದಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ಪ್ರಾಡಕ್ಟ್ಸ್ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆ್ಯಂಡ್ ಶಾಪಲ್ಲಿ ಹೋಗಿ ನೋಡಿ ತರೋದು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೆಲ್ಲ ಐಟಮ್ಸ್ನ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಆ್ಯಂಡ್ ನೋಡಿ, ಇದು ಒಂದು ಪೇರು. ಸೊ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಶೋ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಲಕ್ಷಣವಾಗಿದೆ, ನೋಡ್ತಾ ಇರ್ಬೋದು. ಈ ಆನ್ಲೈನಲ್ಲೆಲ್ಲ ಗೊತ್ತಾಗೋದಿಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಶಾಪಲ್ಲಿ ತರೋದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ನಿಮಗೆ ಸೈಜ್ ಮೇಲೆ ಪ್ರೈಸು ಡಿಪೆಂಡ್ ಇರುತ್ತೆ. ಸೊ ಇದು ನನಗೆ ಅರೌಂಡ್ 6500 ಬಿತ್ತು ಒಂದು ಪೇರ್ಗೆ. ಸೊ ನೀವು ಆನ್ಲೈನಲ್ಲಿ ನೋಡಿದಾಗ ಸಡನ್ನಾಗಿ ನಿಮಗೆ ಕಡಿಮೆ ಪ್ರೈಸ್ ತೋರಿಸ್ಬೋದು, ಬಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇದೊಂದು ಪೇರ್ ತೊಗೊಂಡಿದ್ದೀನಿ ನಾನು. ಇದು ಫುಲ್ಲಿ ಗೋಲ್ಡ್ ಪ್ಲೇಟೆಡ್. ಇದು ನಿಮಗೆ ಫುಲ್ಲಿ ಸಿಲ್ವರ್ ಪ್ಲೇಟೆಡ್ ಕೂಡ ಸಿಗುತ್ತೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಫುಲ್ಲಿ ಸಿಲ್ವರ್ ಇದ್ದಿದ್ದು. ಅದಕ್ಕೋಸ್ಕರ ಇದು ಫುಲ್ಲಿ ಗೋಲ್ಡ್ ಪ್ಲೇಟೆಡು. ಬಟ್ ಇದು ಮೇಲ್ಗಡೆ ಏನು ಇದು ಇರುತ್ತಲ್ಲ ಅದು ಸಿಲ್ವರ್ ಇರುತ್ತೆ. ಅದಾದಮೇಲೆ ಬಂಗಾರದ ನೀರು ಹಾಕ್ಸಿರ್ತಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ. ಇದು ಅರೌಂಡ್ 4000 3500 ಅಂದರೆ ಸಿಗುತ್ತಿದ್ದು. ಚಿಕ್ಕದಿದೆ ಇದು. ಸೊ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಪೇರು. ಸೊ ಸೆಟ್ ಆಫ್ 3 ತೊಗೊಂಡಿದ್ದೀನಿ ನಾನು. ಇನ್ನೊಂದು ಪೇರ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಲಾಸ್ಟಿಗೆ ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ. ಆ್ಯಂಡ್ ಇದು ಕೂಡ ಒಂದು ಅನದರ್ ಸೆಟ್ ಇದು. ಸೊ ಇದು ಸ್ವಲ್ಪ ಬೇರೆ ಥರ ಇದೆ. ಸೊ ಫಸ್ಟ್ ಒನ್ ನಾನು ನಿಮಗೇನು ತೋರಿಸಿದ್ನಲ್ಲ ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ. ಏನಪ್ಪ ಅಂದರೆ ಈ ರೀತಿ ಇಲ್ಲಿ ಮೇಲೆ ಏನು ಜೂಲ ಹಾಕಿರ್ತಾರಲ್ಲ ಆನೆಗೆ, ಸೊ ಅದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಸೈನ್ಸ್ ಎಲ್ಲ ಬೇರೆ ಇದೆ, ಬೇರೆ ಬೇರೆ ಥರ ಇದೆ. ಸೊ ನಿಮಗೆ ಜೊತೆಗೆ ಇಟ್ಟು ತೋರಿಸಿದಾಗ ಗೊತ್ತಾಗುತ್ತೆ, ಆ ಪೇರು ಮತ್ತು ಈ ಪೇರು ಇಟ್ಟಿದಾಗ. ಸೊ ನೋಡ್ತಾ ಇರ್ಬೋದು ನೀವು, ಪ್ರೈಸ್ ಬಂದುಬಿಟ್ಟು ಎರಡದಕ್ಕೂ ಸೇಮ್ ಇದೆ. ಸೊ 6500 ಎರಡೂ. ಸೊ ಆ್ಯಂಡ್ ಲೆಂತು ವಿಡ್ತು ಎಲ್ಲ ಸೇಮ್ ಇದೆ ಇದು. ಬಟ್ ನೋಡೋದಕ್ಕೆ ಇದು ಜೂಲ ಬೇರೆ ಥರ ಇದೆ. ಡಿಸೈನ್ ಇದು ಮೇಲೆ ಏನಿದೆಯಲ್ಲ ಇದು ಚೇಂಜ್ ಇದೆ. ಆ್ಯಂಡ್ ಇದು ಕೂಡ ಸ್ವಲ್ಪ ಚೇಂಜ್ ಇದೆ. ಇದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ ಮನೆಗೆ ಅಂತ ಹೇಳಿಬಿಟ್ಟು. ಇದು ನಾನು ಒಬ್ರಿಗೆ ಗಿಫ್ಟ್ ಕೊಡಬೇಕಿತ್ತು, ಅದಕ್ಕೋಸ್ಕರ ತೊಗೊಂಡಿರೋದು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸಿ. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ಇದು ಚಿಕ್ಕದಿದೆ. ಸೊ ಇದು ಕೂಡ ಗಿಫ್ಟ್ ಕೊಡೋದಕ್ಕಂತಾನೆ ತೊಗೊಂಡಿರೋದು. ಆ್ಯಂಡ್ ಇದು ಮನೆಗೆ. ಇದು ಲಕ್ಷ್ಮೀನೆಲ್ಲ ಕೂಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು, ಏನು ಕೊಡಬೇಕು, ಸಿಲ್ವರ್ ಐಟಮ್ಸು ಅಂತ ಗೊತ್ತಾಗದೇ ಇದ್ದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ಎಷ್ಟು ಸೈಜ್ ಇರುತ್ತೆ. ಇದು ಪ್ರತಿದಿನ ಪೂಜೆ ಮಾಡೋದಕ್ಕೂ ಕೂಡ ನಾವು ಇಡ್ಬೋದು. ಇವಾಗ ನಾನು ಇನ್ನೊಂದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಒಂದು ವಂಡರ್ಫುಲ್ಲು ಆಗಿರೋಂತಹ ಬ್ಯೂಟಿಫುಲ್ ಆಗಿರೋಂತಹ ತಿಮ್ಮಪ್ಪಂದು ಐಡಲ್ ತೊಗೊಂಬಂದಿದ್ದು. ಸೊ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿತ್ತು. ಏನು ತೊಗೊಂಬಂದಿದ್ವಲ್ಲ ಆನೆ, ಅದೇ ಶಾಪಲ್ಲೇ ತೊಗೊಂಬಂದಿರೋದು. ಸೊ ನೋಡ್ತಾ ಇರ್ಬೋದು, ತುಂಬ ಲಕ್ಷಣವಾಗಿದೆ, ಚೆನ್ನಾಗಿ ಕೂಡ ಇದೆ. ಕವರ್ ತೆಗೆದುಬಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೋಡೋದಕ್ಕೆ ರಿಯಲಾಗಿ ತುಂಬ ಚೆನ್ನಾಗಿದೆ, ಬಟ್ ಕ್ಯಾಮ್ರಾದಲ್ಲಿ ಜಸ್ಟಿಕ್ಸ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ.
ಸೊ ತಿಮ್ಮಪ್ಪಂದು ವಿಗ್ರಹ ಮತ್ತು ಯಾವ ರೀತಿ ಅನ್ನಿಸ್ತು ಅಂತ ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಮೊಣಕೈಯಷ್ಟು ಉದ್ದದಲ್ಲಿದೆ ತಿಮ್ಮಪ್ಪನ ವಿಗ್ರಹ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ.